ಪುರಸಭೆ ವಿರುದ್ಧ ವಿಭಿನ್ನ ಪ್ರತಿಭಟನೆ. ಜಲಪಾತದ ನೀರಿನಲ್ಲಿ ಸ್ನಾನ ಮಾಡಿದ ಪ್ರಕಾಶ್ ರಾವ್. ಪುರಸಭೆ ಕಟ್ಟಡದ ಮೇಲ್ಚಾವಣಿಯಿಂದ ಮಳೆನೀರು ಸರಿಯಾಗಿ ಹರಿದು ಹೋಗುವ ವ್ಯವಸ್ಥೆ ಕಳೆದ 2 ವರ್ಷಗಳಿಂದ ಹಾನಿಗೀಡಾಗಿದ್ದು, ನೀರು ಜಲಪಾತದಂತೆ ರಭಸವಾಗಿ ಕೆಳಗೆ ಬೀಳುತ್ತಿದೆ. ಈ ಸಮಸ್ಯೆಯನ್ನ ಸ್ಥಳೀಯರು ಹಾಗೂ ಅಂಗಡಿ ಮಾಲೀಕರು ಹಲವು ಬಾರಿ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಈ ವಿಷಯವನ್ನ ಪುರಸಭೆಯ ಮಾಜಿ ಸದಸ್ಯ ಪ್ರಕಾಶ್ ರಾವ್ ಅವರ ಗಮನಕ್ಕೆ ತಂದ ನಂತರ ಅವರು ಕೂಡ ಹಲವು ಬಾರಿ ಪುರಸಭೆಗೆ ಮನವಿ ಸಲ್ಲಿಸಿದರು. ಆದರೂ ಸಮಸ್ಯೆ ಬಗೆಹರಿಯದ ಹಿನ್ನೆಲೆಯಲ್ಲಿ ಇಂದು ಅವರು ಜಲಪಾತದಂತೆ ಹರಿಯುತ್ತಿದ್ದ ನೀರಿನ ಕೆಳಗೆ ನಿಂತು ಸ್ನಾನ ಮಾಡುವ ಮೂಲಕ ವಿನೂತನ ಶೈಲಿಯಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ವೇಳೆ ಪುರಸಭೆಯ ನಿರ್ಲಕ್ಷ್ಯ ಮತ್ತು ಕಾಮಗಾರಿಗಳ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಅವರು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಶೀಘ್ರದಲ್ಲೇ ಸಮಸ್ಯೆ ಪರಿಹರಿಸದಿದ್ದರೆ ಮೇಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನೀಡಿರುವ ಭಾಗ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಅವಸ್ಥೆಯನ್ನು ಇಲ್ಲಿ ಕಾಣಿಸ್ತಾ ಇದೆ. ಯಾರಿಗೂ ಈ ಅಂಗಡಿಯ ಮಾಲೀಕರಿಗೆ ಬಹಳ ತೊಂದರೆ ಆಗಿದೆ. ಯಾರು ಈ ಬಗ್ಗೆ ಗಮನ ಸೆಳೆಯುವುದಿಲ್ಲ. 2 ದಿನ ಮಳೆಗಾಲ ಹೋಗಿದೆ. ಈ ಭಾಗದಲ್ಲಿ ಜನಪ್ರತಿನಿಧಿಗಳಿಂದ ಅನುಕೂಲ ಉಂಟು ಈ ಪರಿಸ್ಥಿತಿ ಅನ್ಯ ತೋರಿಸಿರುತ್ತದೆ. ಜನತನ ಟ್ಯಾಕ್ಸಿಂಗ್ಗೆ ತಂದು ಸರಿಯಾದ ವ್ಯವಸ್ಥೆ ಬರುತ್ತಿದೆ. ಆಗ ಪುರಸಭೆ ಅವಸ್ಥೆ ಸರಿ ಮಲ್ಕೊಡೋ ಪ್ರತಿಭಟನೆ ಮಾಡ್ತಿದೆ. ನಾವು ಪ್ರತಿಭಟನೆ ಮಾಡಿದ ಮೇಲೆ ಇದಕ್ಕೆ ಕೈ ಹಾಕುವುದಲ್ಲ, ಶಾಶ್ವತ ಪರಿಹಾರವನ್ನು ಮಾಡಬೇಕು. ನೀವು ಕೆಳಗೆ ಬೀಳಬಾರ್ದು. ಬೇರೆ ಕಟ್ಟಡಗಳಲ್ಲಿ ವೀಕ್ಷಿಸಿದ್ರೆ ಗೊತ್ತಾಗ್ತದೆ. ಅನ್ಯಾಯ ಮಾಡ್ತೀವಿ ಪುರಸಭೆಯ ಮಾಡಬಹುದು ಅಂತ ಹೇಳಿದ್ರೆ 2 ವರ್ಷ ಆಯ್ತು, 2 ಮಳೆಗಾಲ ಆಯ್ತು, ಮಾಡಲಿಲ್ಲ. 2 ವರ್ಷದಿಂದ ಇದೇ ತರ ಸೋಲು. ಇಲ್ಲಿ ಜನರು ಹೇಗೆ ಉಂಟು, ಅವರು ವ್ಯಾಪಾರ ಮಾಡುವುದು ಹೇಗೆ, ಲಗೇಜ್ ಇಡುವುದು ಹೇಗೆ, ಇದಕ್ಕೆ ವ್ಯವಸ್ಥೆ